ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀರಾ? ಚಪಾತಿಗೆ ಏನಪ್ಪ ನೆಂಚ್ಕೊಳಕ್ಕೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆನೇ ಮಾಡಬೇಡಿ. ಚಪಾತಿಗೆ ಒಂದು ಅದ್ಭುತವಾದ ಕಾಂಬಿನೇಷನ್ನು ಮೂಲಂಗಿ ರಾಯ್ತ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಎಲ್ಲರೂ ಖುಷಿ ಪಟ್ಕೊಂಡು ತಿಂತಾರೆ. ನಾನಿಲ್ಲಿ 4 ಮೂಲಂಗಿನ ಸಿಪ್ಪೆ ಎಲ್ಲ ಎರೆದು ಚೆನ್ನಾಗಿ ತೊಳೆದು ತುರಿದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಅದನ್ನು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಕಾಯಿ ತುರಿ, ಹಾಗೆ 2 ಬಟ್ಲು ಮೊಸರು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಿಡಿಯುತ್ತೆ, ಅದಕ್ಕೆ ಇನ್ನೊಂದು ಅರ್ಧ ಬಟ್ಲು ಮೊಸರು ಹಾಕಿದ್ದೀನಿ. ಈಗ ಇದಕ್ಕೊಂದೊಳ್ಳೆ ಒಗ್ಗರಣೆ ಕೊಡೋಣ. ಒಂದು ಬಾಣಲೆ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಇಂಗು, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೀಡಿಯಮ್ ಖಾರದ ಮೆಣಸಿನ್ಕಾಯಿ ಒಂದು 4 ಮುರಿದು ಹಾಕ್ಕೋಬೇಕು. ನೋಡಿ, ಈ ಒಗ್ಗರಣೆ ಆಯಿತು. ಇದನ್ನು ಈಗ ಬೌಲ್ಗೆ ಬಗ್ಸ್ತಾ ಇದ್ದೀನಿ. ವಾವ್, ನೋಡೋಕ್ಕೆ ನೋಡಿ ಹೇಗಿದೆ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ಮೂಲಂಗಿ ಖಾರಕ್ಕೂ ಗಟ್ಟಿ ಮೊಸರಿಗೂ ಕೊತ್ತಂಬರಿ ಸೊಪ್ಪು, ಈ ಒಗ್ಗರಣೆ ಎಲ್ಲ ಸೇರಿ ಒಂದು ರುಚಿಯಾದ ಮೂಲಂಗಿ ರಾಯ್ತ ರೆಡಿಯಾಗಿದೆ ನೋಡಿ. ಇದಕ್ಕೆ ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಬಾರ್ದು, ಏಕೆಂದರೆ ಅದು ಖಾರ ಇರಲ್ಲ. ಈ ಮೂಲಂಗಿನೂ ಅಷ್ಟೊಂದೇನು ಖಾರ ಇಲ್ಲ. ಈಗ ಬರೋವಂಥ ಮೂಲಂಗಿ ನೋಡಿ, ಬಿಸಿ ಬಿಸಿ ಚಪಾತಿ, ಮೂಲಂಗಿ ರಾಯ್ತ, ಮಾವಿನ ಹಣ್ಣು ಇಷ್ಟಿದ್ರೆ ಇನ್ನೇನು ಬೇಕಲ್ವಾ. ನಿಮ್ಗೇನಾದ್ರು ಇದು ಇಷ್ಟ ಆದರೆ ಒಂದ್ಸತಿ ಟ್ರೈ ಮಾಡಿ. ಹೇಗಿತ್ತು ಅಂತ ದಯಮಾಡಿ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆ ಒಂದು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.